ಹಲೋ, ನಮಸ್ಕಾರ ಸ್ನೇಹಿತರೆ. ಈಗ ಈ ದೀಪಾವಳಿಯನ್ನು ಯಾಕೆ ಆಚರಣೆ ಮಾಡ್ತಾರೋ ಅನ್ನೋದು ನಿಮಗೆಲ್ಲ ಗೊತ್ತಾಯ್ತು. ಆದರೆ ಇದ್ರ ಹಿನ್ನೆಲೆ ಒಂದು ಸ್ವಲ್ಪ ನಾನು ಓದಿದ ನೆನಪೈತಿ. ಈ ದೀಪಾವಳಿ ಬಗ್ಗೆ ನಿಮಗೆ ಹೇಳೋಕ್ಕಿಂತ ಮುಂಚೆ ನಾವು ದಸರಾದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಬಂತೈತಿ. ದಸರಾ ಹಬ್ಬನ ಆಚರಣೆ ಮಾಡೋದು ರಾವಣನ ಶ್ರೀರಾಮಚಂದ್ರ ಸಂಹಾರ ಮಾಡಿದ ದಿವಸ ಅಂಥೇಳಿ ನಾವು ದಸರಾ ಆಚರಣೆ ಮಾಡ್ತೀವಿ. ದಸರಾ ಆಚರಣೆ ಮಾಡಿದ 22 ಅಥವಾ 23 ದಿವಸಕ್ಕೆ ನಾವು ದೀಪಾವಳಿ ಆಚರಣೆ ಮಾಡ್ತೀವಿ. ಯಾಕೆ ಇಷ್ಟು ದಿವಸ ತಗೋತಂತಂದ್ರೆ ಅಲ್ಲಿ ಶ್ರೀಲಂಕಾದಾಗ ಶ್ರೀರಾಮ ರಾವಣನ ಸಂಹಾರ ಮಾಡಿ ಅಲ್ಲಿಂದ ನಡೀತಾ ಅಯೋಧ್ಯಕ್ಕೆ ಬರಬೇಕಾದ್ರೆ 22ರಿಂದ 23 ದಿವಸ ಆಕತಿ. ಮತ್ತು ನಂಬಲ್ಲಿ ನೋಡ್ರಿ ನೀವು, ದಸರಾದಿಂದ ದೀಪಾವಳಿ 22ರಿಂದ 23 ದಿವಸ ತಗೋತೈತಿ. ಮತ್ತು ಇದನ್ನು ನೀವು ಗೂಗಲ್ದಾಗ ಚೆಕ್ ಮಾಡಿ ನೋಡ್ರಿ, ಅವಾಗೂ ಕೂಡ ಅದು 22ರಿಂದ 23 ದಿವಸ ಗೂಗಲ್ದಾಗ ತೋರಿಸ್ತೈತಿ. ಇದರ ಅರ್ಥ ಏನು, ಶ್ರೀರಾಮಚಂದ್ರ ರಾವಣ ಸಂಹಾರ ಮಾಡಿ ಅಲ್ಲಿಂದ ನಡೀತಾ ಅಯೋಧ್ಯೆಗೆ ಬಂದ 23 ಅಥವಾ 22ನೇ ದಿವಸಕ್ಕೆ ಅಯೋಧ್ಯೆದಾಗ ರಾಮನ ಆಗಮನ ಸಲುವಾಗಿ ಇಡೀ ಊರೆಲ್ಲ ದೀಪ ಹಚ್ಚಿರ್ತಾರೆ. ಅವ್ರು ಸಂಭ್ರಮ ಪಡ್ತಿರ್ತಾರೆ. ಆ ಸಂಭ್ರಮ ಪಡೋದನ್ನೇ ದೀಪಾವಳಿ ಹಬ್ಬ ಅಂಥೇಳಿ ಒಂದು ಸ್ವಲ್ಪ ಇಲ್ಲೇ ಓದಿದ್ದೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.